ಗಾರ್ಡನ್ ಸಿಟಿಯಲ್ಲಿ 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಂಭ್ರಮ ಮನೆ ಮಾಡಿದೆ. ದೇಶ ವಿದೇಶಗಳ ದಿಗ್ಗಜ ಸಿನಿಮಾಗಳು ಪ್ರದರ್ಶನ ಆಗ್ತಾ ಇವೆ. ಆದರೆ ಈ ಸಂಭ್ರಮದ ನಡುವೆ ಈಗ ದೊಡ್ಡದೊಂದು ವಿವಾದ ಸ್ಫೋಟಿಸಿದೆ. ಪ್ಯಾಲೆಸ್ತೀನ್ ಜನರ ನೋವು ನಲಿವನ್ನ ಹೇಳ್ತಾ ಇದ್ದ 10ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕೇಂದ್ರ ಸರ್ಕಾರ ಕತ್ತರಿ ಹಾಕಿದೆ. ಈ ಬಗ್ಗೆ ನಟ ಪ್ರಕಾಶ್ ರಾಜ್ ಕಿಡಿಕಾರಿದ್ದು, ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ರಾಜಕೀಯ ಅಖಾಡವಾಗಿ ಬದಲಾಗಿದೆ. ಸಿನಿಮಾ ಅಂದ್ರೆ ಬರೀ ಫೈಟು ಹಾಡು ಅಷ್ಟಕ್ಕೆ ಸೀಮಿತಾನ ಅಲ್ಲ. ಅಲ್ಲಿ ನೋವಿನ ಕಥೆಗಳು, ಬದುಕಿನ ಬವಣೆ, ಸಂಘರ್ಷದ ಹೋರಾಟ, ಸಾಮಾಜಿಕ ಸಂದೇಶ, ಹತ್ತಾರು ನೂರಾರು ವಿಷಯಗಳ ಕಥಾ ಹಂದರ. ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕೂಡ ಅದಕ್ಕೆ ಭಿನ್ನವಲ್ಲ. ಇಲ್ಲಿ ಬರೀ ಬಣ್ಣದ ಲೋಕದ ಮಿಳಿತ ಮಾತ್ರ ಇರಲ್ಲ, ಜಗತ್ತಿನ ಕಹಿ ಸತ್ಯಗಳ ಬೆಳಕಿನ ಪ್ರತಿಫಲನದ ಕೇಂದ್ರ. ಆದ್ರೆ ಈ ಬಾರಿ ಬೆಂಗಳೂರಿನಲ್ಲಿ ಪ್ರದರ್ಶನ ಆಗ್ಬೇಕಿದ್ದ ಪ್ಯಾಲೆಸ್ತೀನ್ ಕಥೆಗಳಿಗೆ ಡೆಲ್ಲಿಯಿಂದ ಬ್ರೇಕ್ ಬಿದ್ದಿದೆ. ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ಯಾಲೆಸ್ತೀನ್ ಕಿಚ್ಚು. ಕೇಂದ್ರದ ನಿರ್ಧಾರಕ್ಕೆ ಪ್ರಕಾಶ್ ರಾಜ್ ಕಿಡಿ, ಬಿಜೆಪಿ ಕೆಂಡ. ಬೆಂಗಳೂರಿನ 17ನೇ ಚಲನಚಿತ್ರೋತ್ಸವದಲ್ಲಿ ಈ ಬಾರಿ ಪ್ಯಾಲೆಸ್ತೀನ್ ಜನರ ಸಂಕಷ್ಟದ ಕಥೆಗಳನ್ನ ಹೇಳೋ ಸಿನಿಮಾಗಳು ಪ್ರದರ್ಶನ ಆಗಬೇಕಿತ್ತು. ಆದ್ರೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಇವುಗಳಿಗೆ ನೋ ಅಂತಿದೆ. ಸೆನ್ಸಾರ್ ವಿನಾಯಿತಿ ಕೊಡೋಕೆ ಹಿಂದೇಟು ಹಾಕಿದೆ. ಈ ಬೆಳವಣಿಗೆ ಬಗ್ಗೆ ನಟ ಪ್ರಕಾಶ್ ರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದು ವಿವಾದವನ್ನ ಎಬ್ಬಿಸಿದೆ. ಈ ಬಗ್ಗೆ ವೇದಿಕೆಯಲ್ಲಿ ಮಾತನಾಡಿದ ಫಿಲ್ಮ್ ಫೆಸ್ಟಿವಲ್ ರಾಯಭಾರಿ ಹಿರಿಯ ನಟ ಪ್ರಕಾಶ್ ರಾಜ್, ಪ್ಯಾಲೆಸ್ತೀನ್ ಜನರ ಕಷ್ಟ ತೋರಿಸೋಕೆ ಯಾಕೆ ಭಯ? ಕೇರಳದಂತೆ ಕರ್ನಾಟಕ ಸರ್ಕಾರ ಧೈರ್ಯ ತೋರಿಸಬೇಕು. ಇವು ಸಿನಿಮಾ ಮಾತ್ರವಲ್ಲ, ಜನರ ಧ್ವನಿ ಅಂತ ಗುಡುಗಿದ್ದಾರೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನು ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಂದರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಈ ವಿವಾದ ಸದ್ಯಕ್ಕೆ ಸಿನಿಮಾಗೆ ಸೀಮಿತವಾಗಿಲ್ಲ, ಬದಲಾಗಿ ಪೊಲಿಟಿಕಲ್ ಫೈಟ್ ಆಗಿಸಿದೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಮತ್ತು ಮಂಗಳೂರು ಉತ್ತರ ಶಾಸಕ ಭರತ್ ಪಾಕ್ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ಹಲ್ಲೆ ಬಗ್ಗೆ ಮಾತನಾಡಲ್ಲ, ಪ್ಯಾಲೆಸ್ತೀನ್ ಮೂವಿಗಳದ್ದು ಪ್ರೊಪಗಾಂಡಾ, ಹಿಡನ್ ಅಜೆಂಡಾ, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತದ್ದು ಅಂತ ಕೇಂದ್ರದ ನಿರ್ಧಾರ ಸರಿ ಅಂತ ವಕಾಲತ್ತು ಮಾಡಿದ್ದಾರೆ. ಹಾಗಾದ್ರೆ ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೆದೈತಲ್ಲ, ಇವತ್ತು ಹತ್ಯೆ ನಡೆದೈತಲ್ಲ, ಅದರ ಬಗ್ಗೆ ಪಿಕ್ಚರ್ ಹಾಕಂತ ಹೇಳ್ರಿ ನೋಡೋಣ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ನರಮೇಧದ ಪಿಕ್ಚರ್ ಹಾಕಂತ ಹೇಳ್ರಿ ಗೊತ್ತಾಗುತ್ತೆ. ಈ ರೀತಿ ಎಡಪಂಥೀಯರಂತ ಏನಂತೇವಲ್ಲ, ಇವ್ರದ್ದು ಯಾವಾಗಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಮಾಡ್ತಾರೆ. ಇವತ್ತು ಏನು ನಿರ್ಧಾರ ಆಗಿದೆ ಫಿಲ್ಮ್ ಇಂಡಸ್ಟ್ರಿಯಿಂದ, ಅದು ಸರಿಯಾಗಿರ್ತಕ್ಕಂಥ ನಿರ್ಧಾರ ಅನ್ನೋಂಥದ್ದು ನಾವು ಸ್ವಾಗತ ಮಾಡ್ತೀವಿ. ಈ ಪ್ಯಾಲೆಸ್ಟೈನ್ ಪಿಕ್ಚರ್ಗಳು ಎಲ್ಲ ದಿವಸ ಒಂದು ಪ್ರೊಪಗಾಂಡಾ ಬೇಸ್ಡ್ ಮೂವೀಸ್ ಆಗಿರ್ತದೆ. ಇದರಿಂದ ಒಂದು ಹಿಡನ್ ಎಜೆಂಡಾ ಇರ್ತದೆ. ಎಲ್ಲೋ ಒಂದ್ ಕಡೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಪ್ರೊಪಗಾಂಡಾ ಈ ಪ್ಯಾಲೆಸ್ಟೀನಿಯನ್ ಮೂವೀಸ್ಗಳಲ್ಲಿ ಇರುವುದನ್ನ ನಾವು ನೋಡಿದ್ದೇವೆ. ಪ್ರಕಾಶ್ ರಾಜ್ ಅವರ ಮನಸ್ಥಿತಿ ನಮ್ಗೆಲ್ಲರಿಗೂ ಗೊತ್ತಿರುವಂತ ಒಂದು ಮನಸ್ಥಿತಿ. ಹಿಂದೂ ವಿರೋಧಿ ಅದೆಲ್ಲ ಇದ್ದದ್ದೇ, ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ದೇಶದ ಕಲ್ಪನೆ ಏನಿದೆ ಆ ಕಲ್ಪನೆಯ ವಿರುದ್ಧ ಮನಸ್ಥಿತಿ ಇರುವಂತ ಒಂದು ವ್ಯಕ್ತಿ ಪ್ರಕಾಶ್ ರಾಜ್ ಅವರು. ಇನ್ನು ಶಿವಾಜಿನಗರ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಹರ್ಷದ್ ಪ್ಯಾಲೆಸ್ತೀನ್ ಸಿನಿಮಾ ಪ್ರದರ್ಶನ ಆಗ್ಲೇಬೇಕು, ಅಲ್ಲಿನ ಜನರ ನೋವು ಗೊತ್ತಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಬೇರೆ ಬೇರೆ ದೇಶದ ಸಿನಿಮಾಗಳು ಪ್ರದರ್ಶನ ಆಗ್ತಾ ಇದೆ, ಆದರೆ ಕೇಂದ್ರ ಸರ್ಕಾರ ಪರ್ಟಿಕ್ಯುಲರ್ಲಿ ಫಲಸ್ತೀನಿನ ಸಿನಿಮಾ ಪ್ರದರ್ಶನ ಆಗಬಾರದು ಅಂತ ಒಂದು ನಿರ್ಬಂಧ ಹಾಕಿರ್ತಕ್ಕಂಥದ್ದು ಅದು ಸರಿಯಲ್ಲ. ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಮಾಡೋ ಚಿತ್ರಗಳಿಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯಿಂದ ವಿನಾಯಿತಿ ಬೇಕು. ಆದ್ರೆ ಪ್ಯಾಲೆಸ್ತೀನ್ ಸಂಘರ್ಷದ ಕಥೆ ಇರೋ ಸಿನಿಮಾಗಳಿಗೆ ಕೇಂದ್ರ ಈ ಅನುಮತಿ ಕೊಟ್ಟಿಲ್ಲ. ಇದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಕಳೆದ ತಿಂಗಳು ಕೇರಳದಲ್ಲೂ ಕಿರಿಕಾಗಿತ್ತು. ಕೇರಳದಲ್ಲಿ ಕೇಂದ್ರದ ನಿರ್ಬಂಧ ಮೀರಿ ಸಿನಿಮಾ ಪ್ರದರ್ಶನ ಆಗಿತ್ತು. ಈಗ ಕರ್ನಾಟಕ ಸರ್ಕಾರ ಕೂಡ ಅದೇ ಹಾದಿ ಹಿಡಿಯುತ್ತಾ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.